ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿವನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿದು ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಾಗಲಕಾಯಿ ಅಂದರೆ ಎಲ್ಲರಿಗೂ ತಿನ್ನಲಿಕ್ಕೆ ಏನೋ ಒಂಥರ ಕಹಿ ಅಂತ ಇಷ್ಟಪಡೋದಿಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಈಸಿಯಾಗಿ ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಕ್ರಿಸ್ಪಿಯಾಗಿ ಒಂದು ಫಿಂಗರ್ ಚಿಪ್ಸ್ ಥರ ರೆಡಿ ಆಗುತ್ತೆ ಹಾಗಲಕಾಯಿ ಫ್ರೈ. ಹಾಗಾದರೆ ಈ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 6 ಹಾಗಲಕಾಯಿನ ತಗೊಂಡಿದ್ದೀನಿ. ಈ ಹಾಗಲಕಾಯಿ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಹಾಗಲಕಾಯಿನ ತಿಂದರೆ ಶುಗರ್ ಇರುವವರಿಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ಈ ಒಂದು ಹಾಗಲಕಾಯಿನ ನೀವು ಖಾಲಿ ಹೊಟ್ಟೆಯಲ್ಲಿ ಎದ್ದು ತಿಂತಾ ಬಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಇದನ್ನು ಜ್ಯೂಸ್ ಮಾಡಿ ಕೂಡ ತಗೋಬೋದು. ಹಾಗಲಕಾಯಿನ ಫಸ್ಟ್ ನೀರಿಂದ ಚೆನ್ನಾಗಿ ತೊಳೆದು ಸ್ವಲ್ಪ ಒರೆಸ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ಮಧ್ಯದಲ್ಲಿರುವಂಥ ಬೀಜಗಳನ್ನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು. ಎಲ್ಲ ಬೀಜವನ್ನೆಲ್ಲ ತೆಗೆದ ಆದಮೇಲೆ ಒಂದು ರೀತಿ ಚಿಕ್ಕದಾಗಿ ಒಂದು ಫಿಂಗರ್ ಚಿಪ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ನೋಡಿ. ಇಲ್ಲಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಎಲ್ಲ ಹಾಗಲಕಾಯಿದು ಈ ರೀತಿ ನೀಟಾಗಿ ಬೀಜವನ್ನು ತೆಗಿಬೇಕು. ಮಧ್ಯದಲ್ಲಿರುವಂಥ ಬೀಜವನ್ನು ತೆಕ್ಕೊಂಡು ಈ ರೀತಿ ಚಿಕ್ಕ ಸ್ಲೈಸ್ಗಳಾಗಿ, ಸ್ಲೈಸ್ ಅಂದರೆ ಸ್ವಲ್ಪ ಲಾಂಗ್ ಸೈಜ್ ಸ್ಲೈಸ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಮಗೆ ಈಗ ಚಿಪ್ಸ್ ಎಲ್ಲ ಮಾಡ್ತೀವಲ್ವ ನಾನು ಇದೇ ಥರ ಒಂದು ಬೆಂಡೆಕಾಯ್ದು ರೆಸಿಪಿ ಕೂಡ ಮಾಡಿ ಹಾಕಿದ್ದೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಒಂದು ಹಾಗಲಕಾಯಿಯನ್ನು ಚಿಕ್ಕದಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಾಗಲಕಾಯಿ ಅಂದರೆ ಮಕ್ಕಳಿಗಷ್ಟೇ ಅಲ್ಲ, ಕೆಲವರು ದೊಡ್ಡವರಿಗೂ ತಿನ್ನಲಿಕ್ಕೆ ತುಂಬಾ ಇದು ಕಹಿ ಅಂದ್ಕೊಂಡು ತಿನ್ನೋದಿಲ್ಲ, ಮುಖ ಹಿಂಡುತ್ತಾರೆ ತಿನ್ನುವಾಗ. ಹಾಗಾಗಿ ಈ ರೀತಿ ನಾವು ಮಾಡಿಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಒಂಥರ ತಿನ್ನಲಿಕ್ಕೂ ಕೂಡ ಸ್ಪೈಸಿಯಾಗಿ ಇರುತ್ತಲ್ಲ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬೀಜವನ್ನು ತೆಕ್ಕೊಂಡು. ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರಾ ಅದೇ ಅಡುಗೆ ಎಣ್ಣೆ ಸಾಕಾಗುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಎಣ್ಣೆಗೆ ನಾವು ಏನು ಹಾಕೋದು ಬೇಡ, ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿ ಪೀಸನ್ನು ಹಾಕಿ ಮೊದಲು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಬೇಯಿಸಬೇಕಾಗತ್ತೆ. ಅಂದರೆ ಎಣ್ಣೆಯಲ್ಲೇ ಇದು ಸ್ವಲ್ಪ ಬೆಂದ್ಕೊಂಡ್ರೆ ಇದರಲ್ಲಿರುವಂಥ ಕಹಿ ಅಂಶ ಕೂಡ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬಾಣಲೆಯಲ್ಲಿ. ಅಂದರೆ ಒಂದೇ ಕಡೆ ಇದ್ದರೆ ನೀಟಾಗಿ ಎಲ್ಲದು ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಇದು ಬೇಯ್ತಾ ಇರ್ಬೇಕಾದ್ರೆ ಮಧ್ಯ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಬಾಣಲೆಗೆ ಹತ್ಕೊಂಡು ಬಿಡುತ್ತೆ. ಎಣ್ಣೆ ಹಾಕಿರೋದ್ರಿಂದ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬೆಂದದ್ದು ನಮಗೆ ಗೊತ್ತಾಗುತ್ತೆ. ಬೆಂದ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಎಷ್ಟು ಬೇಕಾಗುತ್ತಲ್ಲ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ, ಟೊಮೆಟೊ ಒಗ್ಗರಣೆ ಕೂಡ ಹಾಕೋದಿಲ್ಲ. ಬರೀ ಪ್ಲೇನಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು. ನೋಡಿ, ಉಪ್ಪನ್ನು ಹಾಕೋದು ಯಾಕೆ ಮೊದಲು ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಕೂಡ ಬಿಟ್ಕೊಳ್ಳುತ್ತೆ. ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಮೊದಲೇ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದು ಕಹಿ ಅಂಶ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಚೆನ್ನಾಗಿ ಅಂದರೆ ಅದು ಎಲ್ಲಿವರೆಗೂ ಸ್ವಲ್ಪ ಡ್ರೈ ಆಗಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕಾಗುತ್ತೆ. ಇವಾಗ ಇದು ಹೀಗೆ ಬೇಯ್ತಾ ಇರಲಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನಾವು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೇಯಿಸಬೇಕಾಗತ್ತೆ. ಮುಚ್ಚಳ ಮುಚ್ಚಿ ಬೇಯಿಸಿ ಆದ ನಂತರ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಟುಕೊಂಡು ಇದರ ಹಾಗಲಕಾಯಿಯಲ್ಲಿರುವಂಥ ಕಹಿ ಅಂಶ ಕೂಡ ಸ್ವಲ್ಪ ಹೋಗಿರುತ್ತೆ. ಈ ರೀತಿ ಮತ್ತೆ ಕೈ ಆಡಿಸ್ಕೊಂಡಿರಬೇಕು. ಕೈ ಆಡಿಸ್ತಾ ಇದ್ದಾವಾಗ ಅದು ಚೆನ್ನಾಗಿ ಬೆಂದಿರೋದೆಲ್ಲ ಗೊತ್ತಾಗುತ್ತೆ ನಮಗೆ. ನೀವು ಇವಾಗ ಇದಕ್ಕೆ ಮಸಾಲೆ ಅಂದರೆ ಖಾರ ಪುಡಿ ಇದ್ದರೆ ಖಾರ ಪುಡಿ ಹಾಕ್ಕೋಬೋದು, ಧನಿಯಾ ಪುಡಿ ಇದ್ದರೆ ಧನಿಯಾ ಪುಡಿ ಹಾಕ್ಕೋಬೋದು. ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತ 2 ಸ್ಪೂನಷ್ಟು ಚಿಕನ್ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಚಿಕನ್ ಮಸಾಲೆ ಕೂಡ ಹಾಕಿ ಈ ರೀತಿ ಕೈ ಆಡಿಸ್ಬೇಕು. ಅದರಲ್ಲೆಲ್ಲ ಮಿಕ್ಸ್ ಆದ್ರಿಂದ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಿಕನ್ ಮಸಾಲೆ ಹಾಕಿ ಇದನ್ನು ಮತ್ತೆ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನಂತರ ನಾನು ಇದಕ್ಕೆ ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರ ಪುಡಿ ಇದ್ದರೆ ಅಚ್ಚ ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ನಿಮಗೆ ಇದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನಿಮಗೆ ಆಪ್ಷನಲ್ ಆಗಿರುತ್ತೆ. ಖಾರ ಪುಡಿ ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಬೇಯಿಸಬೇಕಂದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಬೇಕಾಗತ್ತೆ.
ಇದ್ರ ಕ್ಯಾಪ್ ಯಾಕೆ ಹಾಕಬೇಕು, ಮುಚ್ಚಳ ಯಾಕೆ ಹಾಕಬೇಕು ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು ಪದೇ ಪದೇ ಮುಚ್ಚಿ ಬೇಯಿಸಬೇಕಾಗತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಟು ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲ. ಕೊನೆಯದಾಗಿ ನಾನು ಇದಕ್ಕೆ ಒಂದು ಗುರೆಳ್ಳು ಪುಡಿಯನ್ನು ಹಾಕ್ಕೊಳ್ತೀನಿ. ಗುರೆಳ್ಳು ಅಂತಾರೆ ಇದಕ್ಕೆ, ಹುಚ್ಚೆಳ್ಳು ಪೌಡ್ರು ಅಂತಾರೆ. ಈ ಒಂದು ಪೌಡ್ರನ್ನ ಹಾಕೋದ್ರಿಂದ ಕೂಡ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ಒಂದು ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆ ಒಂದು ಮಸಾಲೆ ಯಾವುದೇ ಇಲ್ಲದೆ ಇದ್ರೂ ಇದು ಕೂಡ ಚೆನ್ನಾಗಿ ಟೇಸ್ಟ್ ಬರಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ ಈ ಒಂದು ಗುರೆಳ್ಳು ಪೌಡ್ರು. ಇದನ್ನು ಹಾಕಿ ಕೂಡ ಮತ್ತೆ ಸ್ವಲ್ಪ ಹೊತ್ತು ನಾವು ಮುಚ್ಚಳ ಮುಚ್ಚಿ ಬೇಯಿಸಬೇಕಾಗತ್ತೆ. ಈ ರೀತಿಯಾಗಿ ಬೇಯಿಸೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಲಕಾಯಿ ಫ್ರೈ. ಈ ರೀತಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಮಾಡಿಕೊಂಡು ಹಾಗಲಕಾಯಿನ ತಿನ್ನೋದ್ರಿಂದ ನಿಮಗೆ ತುಂಬಾ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರು ಹಾಗಲಕಾಯಿ ತಿನ್ನಲ್ಲ ಅವರಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನನಗಂತೂ ಈ ರೀತಿ ಹಾಗಲಕಾಯಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ನಾನು ಬರೀ ಬಾಯಲ್ಲಿ ಕೂಡ ಹಾಗೆ ತಿಂದು ಖಾಲಿ ಮಾಡಿಬಿಡ್ತೇನೆ, ಅಷ್ಟು ಇಷ್ಟ ಆಗುತ್ತೆ ನನಗೆ ಈ ಒಂದು ರೆಸಿಪಿ. ಐ ಹೋಪ್ ಇವತ್ತಿನ ಹಾಗಲಕಾಯಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.